ಬೀರದೇವರ ಮಳಿಂಗರಾಯ ಮುದ್ದಾಯಿ ಮುದ್ದುಗೊಂಡ ಏನು ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ರಾಯ ಮಳಿಂಗರಾಯ ಜಕ್ರಾಯ ಏನು ಪವಾಡಗಳು ಮಾಡ್ಯಾರಲ್ಲ ಅದನ್ನ ಹೊತ್ತೊಂದು ಸ್ಥಾನ ಹಾಲು ಮತದ ವಿಷಯದಲ್ಲ ಚರ್ಚೆ ಮಾಡ್ರಿ. 2 ಪ್ರಶ್ನೆ ಮಾಡ್ರಿ. ಆ ಸಂಧಿಗೆ ಆ ಪ್ರಶ್ನೆ ಬಂದ್ರೆ ಬರ್ದೈತೆ ಹೇಳ್ರಿ, ಬರ್ದಿಲ್ಲ ಅಂದ್ರೆ ಇಲ್ಲತ್ತ ಹೇಳ್ರಿ. ಮತ್ತೆ ಆ ಪ್ರಶ್ನೆ ಹೊಳ್ಳಿ ಆ ಚರ್ಚೆಗೆ ಮುಂದಿನ ಸಂಧಿಗೆ ಬರಬಾರ್ದು ಅನ್ನತಕ್ಕಂಥ ಘರ್ಷಣೆ ರೂಪದಲ್ಲಿ ಚರ್ಚೆಗಳನ್ನು ಮಾಡ್ರಿ. ಹಾಲು ಮತ್ತು ವಿಷಯ ಸಿದ್ಧ ವಿಷಯಗಳನ್ನ ಅಡುಕಾದ ವಿಷಯಗಳನ್ನ ಬಿಚ್ಚಿ ಜನರಿಗೆ ಹೇಳುವಂಥದ್ದು ವಿಷಯಗಳನ್ನು ಮಾಡಿರ್ತೇವೆ. ನಮ್ಮ ಕಮಿಟಿ ಪರವಾಗಿ ವಿನಂತಿ. ಹಾಂ ಆಯ್ತು ನೀವು ಹೆಂಗತ್ರಿ ಹಂಗೆ ಆಯ್ತು ರೀ ಇನ್ನ ಮಾತಾಡಿಲ್ರಿ ನಾವು. ನೀನು ಪಾದವನಿಟ್ಟ ನೆಲವೇ ಸುಕ್ಷೇತ್ರವಾಯಿತು. ಹೌದು. ಜಲವೇ ಪಾವನ ತೀರ್ಥವಾಯಿತು. ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನುತ್ತಾರಿಪ್ಪ. ವಕ್ರತುಂಡ ಮಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಮ್ಮ ಕುರ್ಮೇ ದೇವೋ ಸರ್ವ ಕಾರ್ಯದೀಸು ಸರ್ವದಾಸು ಸರ್ವದಾ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಮಹಿಮಾ ಪುರುಷ ಮುತ್ಯ ಮಾಳಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ ನತಮಸ್ತಕನಾಗಿ ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳ ಸಂತೋಷ. ಅವ್ರು ಯಾರ್ಯಾರಿಪ್ಪ ಹೇಳುದು ಬೇಡ. ಯಾಕತ್ತಂದ್ರ ರೆಬ್ಬರಾಯ ಬೀರಮುತ್ಯ ಸೋಮುತ್ಯ ಕಣ್ಣುಮುತ್ಯ ಟೈಮ್ ಹಾಕದ. ಯಾಕತ್ತಂದ್ರ ಮಂದಿಗೆ ಜನರಿಗೆ ಬ್ಯಾಸರ ಬಹಳಷ್ಟು ಬೇಸರ ಆಗಲಾರ್ದೇನೆ ಒಳ್ಳೆ ಮನೋರಂಜನೆ ಆಗುವಂಗೆ ಒತ್ತಿಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಹಿರಿಯರ್ ಈ ನಮ್ಮ ನಾಗರಮುನ್ನೋಳಿ ಗ್ರಾಮದ ಹಿರಿಯರು ಹೇಳ್ಯಾರೀಗ ಕಮಿಟರ್ ಹೇಳ್ರಿಪ್ಪ. ಮಾಳಿಂಗರಾಯನ ಸಾಕಿದ ಮಗನಾಗಿರ್ತಕ್ಕಂಥ ಯಾರಿಪ್ಪ ಇವರು? ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟಗಿ ಗ್ರಾಮದ ಯಾರು ಅಲ್ಲಿ ತಂದಿ ಅಂಕನಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಒಡಲೊಳಗೆ ಹುಟ್ಟಿ ಬಂದು ಗಣಾರ ಸಿಂದಗಿಯೊಳಗೋಗಿ ಸಿದ್ದಟ್ಟಿಗೆಯನ್ನು ಮಾಡಿ ಅಂಗೈಯೊಳಗೆ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಎಲ್ರಿಪ್ಪ ಕೊಣ್ಣೂರು ಕರದೇವರು ಗುಣ ಬಳಸಿರತಕ್ಕಂತ ಯಾರಿಪ್ಪ ಇವರು? ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಯಾರಿಪ್ಪ ಅಲ್ಲಿ ಕಣಗಿಲ ಮಠದ ಕರ್ತ ಬಿಜ್ಜರಗಿ ಬುಳ್ಳಪ್ಪನನ್ನ ಸಂದಿಗೊಮ್ಮೆ ಕರೆಯುತ್ತಾ ಯಾವ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ಹೆಚ್ಚಿರತಕ್ಕಂತ ಇವ್ರು ಯಾರಿಪ್ಪ? ಬಾಬಾನಗರ ಗ್ರಾಮದ ಬಾವುಲ ಭಕ್ತರ ಮನೆಯೊಳಗ ಏನ್ರಿಪ್ಪ ಇಂಥ ಕೆಟ್ಟ ಕಲಿಯುಗದೊಳಗ ನೀರಾಗ ಜ್ಯೋತಿಯನ್ನು ಉಳಿಸಿ ಪವಾಡವನ್ನ ಮಾಡಿರತಕ್ಕಂತ ಪವಾಡ ಪುರುಷನಾಗಿರತಕ್ಕಂತ ಹೌದೌದು ಯಾರಿಪ್ಪ? ಬಾಬಾನಗರ ನಗರ ಸಿದ್ಧನ ಪವಿತ್ರ ಪಾದಗಳನ್ನ ಇವತ್ತು ಹೊತ್ತುಕೊಂಡವರಿಗೆ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ನನ್ನ ತಲೆ ಮೇಲೆ ಇಟ್ಟುಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರತಕ್ಕಂತ ಇವ್ರು ಯಾರಿಪ್ಪ ಇಲ್ಲಿ? ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಾರಿಪ್ಪ? ಪುಣ್ಯ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರವಾಗಿರತಕ್ಕಂತ ಯಾವ್ದ್ರಿಪ್ಪ ಇದು? ನಾಗರಾಳ ಕೋಡಿ ಗ್ರಾಮದ ಪುಣ್ಯ ಭೂಮಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ಇಲ್ಲಿ? ಗುತ್ಯಪ್ಪ ಮುತ್ಯನ ಪವಿತ್ರ ಪಾದಕ್ಕೂ ಕೂಡ ನಮ್ಮ ಬಾಬಾನಗರ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ ಯಾಕೆ ಮಾತು ಹೇಳುವೈತಿ ಅಂತ ಕೇಳಿದ್ರ ಯಾಕೆ ಹೇಳ್ಬೇಕ್ರಿಪ್ಪ? ಹೋದ ಸರ ಇಲ್ದೆ ಅಚ್ಚಿ ಕಡೆ ಸರೇನು ಬಾಬಾನಗರ ಮಾಳುಗೆ ಕಾರ್ಯಕ್ರಮ ಇಲ್ಲಿ ಈ ಗುತ್ಯಪ್ಪ ಮುತ್ಯನ ಜಾತ್ರೆಗೆ ಕಮಿಟಿ ಅವರು ಕೊಟ್ಟಿದ್ರು. ಹೌದು. ಏನಾಯ್ತು? ಏನೋ ಅನಿವಾರ್ಯ ಕಾರಣಗಳಿಂದ ನಾಳೆಗೆ ಕಾರ್ಯಕ್ರಮ ಐತೆ ಅಂದ್ರೆ ನಮ್ಮ ಮಾಳು ಏನ್ರಿಪ್ಪ ಆ ಕಡೆ ತಿರುಪತಿ ಆ ಕಡೆ ಪ್ರವಾಸಕ್ಕೆ ಹೋಗಿಬಿಟ್ಟವ. ಕಮಿಟಿ ಅವ್ರು ನನಗಂದ್ರು ಕಾರ್ಯಕ್ರಮ ಹಿಡಿದಿರಿ ನೀವು ನಾಳೆ ಕಾರ್ಯಕ್ರಮ ಅದ ನೀವ್ ಹಿಂಗ ಕಾರ್ಯಕ್ರಮ ಸುಳ್ಳು ಮಾಡ್ರಿ ಹೆಂಗ ಅಂತ ಕೇಳಿದ್ರ ಅವರು. ಕೇಳಿದಾಗ ಅವಾಗ ನೀವೇನ್ ಹೇಳಿದ್ರಿ? ಒಂದೇ ಮಾತು ಹೇಳಿನಿ. ಏನತ್ರಿಪ್ಪ? ಕಾನೆ ವಾಲೆಕು ನಮ್ಮ ದಾನೆ ವಾಲೆಕು ಉಪ್ಪರ್ ಲಿಕಾಯಿ ಅಂದಾರ ಅವರು. ಹಿಂಗಾದ್ರೆ ತಿಳಿಲಿಲ್ಲ ಕನ್ನಡ ಬೋಲು. ಯಾರ್ಯಾರ ಅನ್ನದ ಋಣ ಐತಿ ನೋಡು ಅವ್ರದು ಅವ್ರ ಅನ್ನದ ಋಣ ಯಾರದ ಹೆಸರಿದ್ದೈತಿ ನೋಡು ಅನ್ನದ ಮ್ಯಾಲ ಅಲ್ಲಿ ಬಂದು ಅನ್ನ ಅವರೇ ಉಣಬೇಕಾಗ್ತದ. ಹೋದ ಸರ ಬಾಬಾನಗರ ಮಾಳುನ ಹೆಸರು ಅದ್ರ ಮ್ಯಾಲ ಬರ್ದಿಲ್ಲ. ಬಾಬಾನಗರ ಮಾಳು ಉಳ್ಳಿಲ್ಲ.
ಹೋದ ಸರಿ ಯಾರು ಬಂದ್ರು ಅಂತ ಕೇಳಿದ್ರೆ ಲಾಸಂಗಿ ಬೀರು ಬಂದಿಲ್ಲಿ ಕಾರ್ಯಕ್ರಮ ಮಾಡ್ಯಾರಿಪ್ಪ. ಮಾಡ್ಯಾರ. ಈ ಸರಿ ನನ್ನ ಕಮಿಟಿ ಅವ್ರು ಅಂದ್ರು ಏನತ್ತ? ನೋಡ್ರಿ ಹೋದ್ ಸಲ ನಾವು ಕಾರ್ಯಕ್ರಮ ಹಿಡಿದು ಕರೆದು ಸುಳ್ಳು ಮಾಡ್ರಿ ಹಂಗ ಮಾಡಿಗಿಡಿರಿ ಅಂದ್ರ ಅವ್ರು. ಮೊದಲ ತಗ್ಗಿತ್ತ. ಹಾ. ಹೌದೌದು. ಅದಕ್ಕಿರ್ಲಿ ಏನೋ ಆ ಭಗವಂತ ಗುತ್ತಪ್ಪ ಮುತ್ತನ ಸೇವಾ ಮಾಡುವಂತ ಶಕ್ತಿ, ಇಲ್ಲಿ ಕೊಟ್ಟ ಸೇವಾ ಮಾಡುವಂತ ಭಾಗ್ಯವತ್ತು ನಿಮಗ ಸಿಕ್ಕೈತಿ ಅಂದ್ರೆ ಇದು ಒಂದು ಪೂರ್ವ ಜನ್ಮದ ಪುಣ್ಯ ಐತಿ. ಅಂತ ಗುತ್ತಪ್ಪ ಮುತ್ತನ ಪವಿತ್ರ ಪಾದಕ್ಕೂ ಕೂಡ ಅನಂತರಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಇವತ್ತಿನ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ಇದ್ಯಾವುದ್ರಿಪ್ಪ ಸಂಘ? ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಲಮಾನಟ್ಟಿ ಗ್ರಾಮದ ದೊಡ್ಡ ಸಂಘ, ಹಿರಿ ಕಲಾವಿದರು, ಹಿರಿಯ ಕಲಾವಂತರು. ಇದು ಹೆಂಗಾಗೈತಿ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇವತ್ತ ಈ ನಾಗರ ಮುನ್ನೋಳಿ ಗ್ರಾಮದೊಳಗ ಆನೆಗೆ ಅಡಮರಿಗೆ ಕೂಡಿಸದಂಗ ಆಗೈತಿ. ಹೌದಿಲ್ಲ? ಅಡಿಗೆ ಆನೆಗೆ ಅಡಮರಿಗೆ ಕೂಡಿಸದಂಗ ಆಗೈತಿ. ಹೌದೌದು. ಇವತ್ತು ಲಮಾನಟ್ಟಿ ಕಲಾವಿದರಿಗೆ ಕೂಡ ಒಂದಿಸಿ ಒಂದಿಸುತ್ತ ಒಂದು ಮಾತು ಹೇಳೋದು ಅವರಿಗೆ. ಏನ ಹೇಳ್ಬೇಕತ್ತೀರಿ ಅವ್ರಿಗೆ ಮಾತಾ? ನೀವು ಹಿರಿಯ ಕಲಾವಿದರು ಇವತ್ತಿಲ್ಲಿ ಬಂದಿರಿ. ಹೌದೌದು. ಏನೋ ಭಗವಂತನ ಸೇವಾ ಮಾಡಲಿಕ್ಕೆ ಇಲ್ಲಿ 2 ಸತ್ಯ ಸಂಘಗಳನ್ನು ಕೂಡ್ಸ್ಯಾರ. ಹಿರಿಯರು ಕುಡ್ಸ್ಯಾರ. ಬಾಬಾನಗರ ಕಲಾವಿದರು ಹೆಂಗಪ್ಪ ಅಂತಂದ್ರೆ ಇವ್ರು ಹುಡುಗರು ಮೇಳದು ಹುಡುಗರು ಹೇಳ್ತಾರ ಜ್ಞಾನಿಗಳು ಒಂದ ಕಡೆ. ಏನಂತ ಹೇಳ್ತಾರಿಪ್ಪ ಮಾತಾ? ಹುಡುಗರು ಬುದ್ಧಿ ಜಾರಿ ಬಿದ್ದಿ ಅಂದಾರ ಅವರು. ಅದಕ್ಕೆ ಹೇಳೋದು ಲಮಾನಟ್ಟಿ ತುಕಾರಾಮ್ ಕಾಕಾಗಿ ಇವತ್ತ ನಾವು ಜಾರ ಬದುಕರೆ ನೀವು ಜಾರ ಬೇಡ್ರಿ. ನಾವು ಜಾರಬಹುದು, ಹಾದಿನೂ ಬಿಡಬಹುದು. ಕರೆ ನೀವು ಬಿಟ್ರೆ ಅಂದ್ರೆ ತಪ್ತದೆ ಕಕ್ಕ. ನೀವು ನಮ್ಮನ್ನ ತಂದು ಹಾದಿಗೆ ಹಾಕೋ ಕೆಲಸ ಇವತ್ತ ನೀವು ಮಾಡಬೇಕು. ನೀವು ತಪ್ಪ್ರಿ ಅಂದ್ರೆ ಹರಿಯಾಗ ಊಟ ಬಂದಾಕ ಮನ್ಯಾಗ ಇರ್ಲಿ ಅಂತ ಹಿರಿಯ ಕಲಾವಿದರಿಗೆ ಕೂಡ ವಂದಿಸಿ. ಹೌದಾ? ಈ ನಾಗರ ಮುನ್ನಳ್ಳಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ, ಜಟಾಮಠದವರಿಗೆ, ಕಲಾ ರಸಿಕರಿಗೆ, ಏನ್ ಹೇಳ್ತಿರ್ಬೇಕಂತ ಕಲಾ ಪಂಡಿತರಿಗೆ, ಸುತ್ತಮುತ್ತಲಿನ ಆಗಮಿಸಿರ್ತಕ್ಕಂಥ ಈ ಹಾಲು ಮತದ ಒಡ್ಡೋಲಗ ಶಿವಸ್ಥಾನದ ಪದ್ಯವನ್ನು ಕೇಳಲಿಕ್ಕೆ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಏನ್ ಮಾಡ್ಬೇಕಂತೀರಿಪ್ಪ ಮಾತಾ? ಬಾಬಾನಗರ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಹೇಳ್ತಾರ ಸಂತೋಷ ಜ್ಞಾನಿಗಳು. ಏನ್ ಹೇಳ್ತಾರೆ ಸರ್ ದಾನಿಗಳ ಮಾತಾ? ವಿದ್ವಾಂಸ ಕವಿಯ ಪಟ್ಟಹಾಯ ಗಾಯಕ ಪುರಾಣಸವ ಸಪ್ತಾಂಗ ಲಕ್ಷಣ ಅಂತ ಹೇಳೋರು. ಹೆಂಗಂದ್ರೆ ಮಾತೇನ್ರಿಪ್ಪ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ನಾಗರಾಳಕೋಡಿ ಗ್ರಾಮದ ಎಲ್ಲಾ ಕಮಿಟಿ ಗುರು ಹಿರಿಯರು ಕೂಡಿಕೊಂಡು ಏನ್ ಮಾಡ್ರಿಪ್ಪ? ಭಗವಂತ ಗುತ್ತಪ್ಪ ಮುತ್ಯಾನ ಜಾತ್ರೆಯ ಮಾಡಿ ಜಾತ್ರೆಯ ಜಾಗರಣೆಗೋಸ್ಕರವಾಗಿ ಇಲ್ಲಿ 2 ಸತ್ಯ ಸಂಘಗಳನ್ನ ಕುಡ್ಸ್ಯಾರಿಪ್ಪ. ಕುಡ್ಸ್ಯಾರ, ಬಹಳ ಚಂದ ಕುಡ್ಸ್ಯಾರ. 2 ಸತ್ಯ ಸಂಘಗಳು ಯಾವ್ಯಾವ ಅನ್ನೋದನ್ನ ಈಗಾಗಲೇ ನಮ್ಮ ಲಮಾನಟ್ಟಿ ಕಲಾವಿದರು ಹೇಳ್ಯಾರ. ಅದನ್ನೇ ಹೊಳ್ಳೊಳ್ಳಿ ಹೇಳು ಮಾತಲ್ಲ, ಹೇಳಿ ದೈವಕ್ಕೆ ಬೇಸರ ಆಗುವಂತ ಮಾತಾಗಬಾರದು. ಹೌದೌದ್ರಿಪ್ಪ. ಏನೋ ಮಾಡ್ತಿರ್ತಕ್ಕಂಥ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವಾದೊಳಗ ಏನೇನ್ರಿಪ್ಪ ತಪ್ಪು ದೋಷಿಗಳಾದ್ರೂ ಕೂಡ ಏನ್ ಮಾಡ್ಬೇಕತ್ರಿ? ಇವರು ಲಮಾನಟ್ಟವರಲ್ಲ, ಇವರು ಬಾಬಾನಗರದವರಲ್ಲ. ಏನು ಈ ನಾಗರ ಮುನ್ನಳ್ಳಿ ಗ್ರಾಮದ ಮನೆ ಮಕ್ಕಳದಾರ ತಿಳ್ಕೊಂಡು ಏನ್ರಿಪ್ಪ ನಮ್ಮಲ್ಲಿ ಮತ್ತು ಸರಜೋಡಿ ಕಲಾವಿದರಲ್ಲಿ ಆಗಿರತಕ್ಕಂತ ತಪ್ಪನ್ನು ತೆಗೆದಿಟ್ಟು ಒಪ್ಪನತಕ್ಕಂತ ಸತ್ಯಸಿದ್ಧರ ಶಿವಸ್ಥಾನದ ಸೇವೆಯನ್ನ ಏನ್ರಿಪ್ಪ ಭಕ್ತಿಯಿಂದ ಆಲಿಸ್ತಿರತ್ತೆ. ಮತ್ತೊಮ್ಮೆ ದೈವಕ್ಕೆ ವಂದಿಸಿ ಒಂದಿಸುತ್ತ ಇನ್ನು ಮುಂದ ಬಹಳ ಮಾತಾಡಲಾರದೆ ಇನ್ನು ಏನ್ರಿಪ್ಪ ವಿಷಯ ಹೇಳ್ತಾರ ಜ್ಞಾನಿಗಳು. ಏನ್ ಹೇಳ್ತಾರೆ ಮಾತಾ? ನಂಬು ನಂಬಲೆ ಮನವೇ ಹಂಬಲಸಿ ಕೆಡಬೇಡ, ನಂಬು ನಂಬಲೆ ಮನವೇ ಹಂಬಲಸಿ ಕೆಡಬೇಡ, ಸಂಬಾನ್ ಒಲಿಮೆಗೆ ನಂಬಿಗೆನೇ ಕಾರಣ. ಕಾರಣ ಕಾರಣ ದೇವರನ್ನು ನಂಬಿ ಜಗತ್ತಿನೊಳಗೆ ಯಾರೂ ಕೆಟ್ಟಿಲ್ಲ. ದೇವರನ್ನು ಕೆಣಕಿ ಜಗತ್ತಿನೊಳಗೆ ಯಾರೂ ಉಳಿದಿಲ್ಲ ಅಂತೇಳಿ ಜಗತ್ತಿನೊಳಗೆ ಜ್ಞಾನಿಗಳು ಹೇಳ್ಯಾರ. ಆತ್ಮೀಯ ಬಂಧುಗಳೇ, ದೇವ್ರ ಕೆನಕ ಯಾರು ಅಂತ ಭಗವಂತ ಗುತ್ತಪ್ಪ ಮುತ್ಯಾನ ಜಾತ್ರೆಯನ್ನ ಭಗವಂತ ಗುತ್ತಪ್ಪ ಮುತ್ಯಾನ ನಂಬಿ ಇವತ್ತಿ ಜಾತ್ರೆ ಕಾರ್ಯಕ್ರಮ ನಡೆದ್ರಿಪ್ಪ. ನಮ್ ಹಿರಿಯ ಕಲಾವಿದರು ಹೇಳಿದ್ರು. ಏನಂದ್ರು ಕಾಕ ಅವರು? ಬಹಳಷ್ಟ ವಿಚಾರ ಮಾಡಿ ಕಮಿಟಿ ಅವರು ಯಾವ ವಿಷಯ ಇಡ್ತೀರಿ ಹೇಳ್ರಿ, ಅದೇ ವಿಷಯ ನಾವು ಮಾತಾಡ್ಕೋತ ಹೋಗೋಣ ಅಂತ ಕೂಡಲೇ ಅವಾಗ ಏನಂದ್ರು ಕಾಕ ಅವರು? ನಾಗರ ಮುನ್ನೋಳಿ ಹಿರಿಯರು ಹೇಳಿದ್ರು ಅವರು. ಏನತ್ರಿಪ್ಪ? ಇವತ್ತ ಯಾವ ವಿಷಯಗಳನ್ನ ನೀವು ಇಡಬೇಡ್ರಿ, ಒಳ್ಳೆ ಹಾಲು ಮತದ ವಿಷಯಗಳನ್ನ, ಅಡಕಾಗಿರತಕ್ಕಂತ ವಿಷಯಗಳನ್ನ ಅಷ್ಟೇ ಮಾತಾಡತ್ ಹಿರಿಯರು ಹೇಳ್ಯಾರ. ಇಲ್ಲಿ ಮಾತಾಡಿ ಇರತಕ್ಕಂತ ಮಾತನ್ನ ಹೇಳಿದಾಗ ಅವಾಗ ಕಾಕ ಅವ್ರು ಏನಂದ್ರು? ಆಯ್ತಕ್ಕ ತಿಳ್ಕೊಂಡು ನಮ್ಮ ಕಾಕ ಕೇಳಿದ ವಿಷಯ ಏನಂತ ಕೇಳಿದ್ರು? ಯೂಟ್ಯೂಬ್ ದವ್ರಿಗೆ ಒಂದು ಮಾತು ಹೇಳದ. ಕಾಕ ಹಂಗೆ ಬಿಡಾಕತ್ತಿದ್ದ ಕರೆ ಹಿಂದ ಅಂಶದನ್ನ ಹಿಡಿದ ಜಗ್ಗಿ ಯಾಕೆ ವಿಷಯ ಹೇಳ್ಬೇಕಾಗೈತಿ ಅಂತಂದ್ರ ಈ ಯೂಟ್ಯೂಬ್ ದವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರ ಏನ್ರಿಪ್ಪ? ನಮ್ಮ ಬಾಯಿಲೆ ಬಂದಿರತಕ್ಕಂತ ಸುಮಾರು ಶಬ್ದವನ್ನ ದೊಡ್ಡ ಅಕ್ಷರಲ್ಲೇ ಬರೆದು ಹಾಕಿ ಬಿಡ್ತಾರ.
ಸುಮಾರು ಇದ್ದಿದ್ದು ಸುಮಾರು ಇದ್ದಿದ್ದು. ರಾತ್ರಿ ಹಿಡ್ಕೊಂಡು ಬೆಳಗಿನ ತನಕ ಒಳ್ಳೆ ವಿಚಾರಗಳನ್ನು ಹೇಳಿದ್ರು ಅದನ್ನು ಸಣ್ಣ ಅಕ್ಷರದೊಳಗೆ ಹಾಕ್ತಾರ. ಇಲ್ಲಿ ಅಂತ ಯಾಕೆ ಮಾತಿಲಿ ಹೇಳೋದೈತಿ ಅಂತ ಕೇಳಿದ್ರೆ ಯೂಟ್ಯೂಬ್ ಅವ್ರಿಗೊಂದು ವಿನಂತಿ ಅದ ನಂದು. ಏನತ್ರಿಪ್ಪ? ಏನಾರೇ ಅಲ್ಲದ ವಿಷಯಗಳನ್ನ ಧರ್ಮಕ್ಕೆ ಧಕ್ಕೆ ಬರುವಂತ ವಿಷಯಗಳ ನಮ್ಮ ಬಾಯಲ್ಲಿ ಅಕಸ್ಮಾತ್ ಎಲ್ಲವಿಲ್ಲದ ನಾಲಿಗೆ ಎಡುವುದು ಸಹಜ ಐತಿ. ಎಲ್ಲೂ ಇರುವುದಿಲ್ಲ ನಾಲಿಗೆಗೆ. ಹಾಗೆ ಏನಾರೇ ಬಂದ್ರು ಕೂಡ ಅದನ್ನು ದಯವಿಟ್ಟು ನೀವು ಮ್ಯಾಲಿನ ಲೈನದೊಳಗೆ ಹಾಕಬೇಡ ಅಂತೇಳಿ ಮತ್ತೊಮ್ಮೆ ದಯವಿಟ್ಟು ಯೂಟ್ಯೂಬ್ದವ್ರಿಗೆ ವಂದಿಸಿ ಅವ್ರಿಗೆ 10 ಸಲ ನಮಸ್ಕಾರ ಹೇಳೋದದ. ಯಾಕೆ ಮಾತು ಹೇಳೋದಂದ್ರ ಅವ್ರ ಕೈಯಾಗಿದೆ ಇದೇ ವಿಷಯಕ್ಕಾಗಿ ಮೊನ್ನೆ ನಮ್ಮ ನ್ಯಾಯ ಆಗ್ಯದ ಎಲ್ಲೆಲ್ಲಿ ಮುಗಿದ ಕಲ್ಮೇಶ್ ಮಾಸ್ತರ್ಗ ಅಮರೇಶ್ವರ ಮುತ್ತಾರಿಗೆ ಗೊತ್ತೈತದು. ಗೊತ್ತದ ಆ ವಿಷಯ ಹಂಗಾಗಬಾರದು ಅನ್ನತಕ್ಕಂತ ಮಾತನ್ನು ಹೇಳಿ ಇನ್ನು ಕಮಿಟಿ ಅವ್ರ ಮಾತು ಕೇಳಿ ನಮ್ಮ ಲಮಾಟಿ ತುಕಾರಾಮ ಕಾಕ ಒಂದು ವಿಷಯ ಕೇಳದ. ಏನು ಕೇಳ್ದ ಕಾಕ? ಏನು ಕೇಳದ? ಏನಂದ್ರಿಪ್ಪ? ಬಾರಾಮತಿ ಗೌಡ್ರು ಬಾರಾಮತಿಗೆ ಬರಗಾಲ ಬಿದ್ದಾಗ ಇದೇ ಇಂಡಿ ತಾಲೂಕು ಉಂಬಳಾನ ಹಟ್ಟಿಗೆ ಬಂದು 700 ಕಿಲ್ಲಾರಗಳನ್ನು ಹೊಡ್ಕೊಂಡು ಜಾಕಿ ಜತನ ಮಾಡ್ಲಿಕ್ಕತ್ರು. ಹೌದು. ಅದೇ ಕಳ್ಳ ಕೌಟಿಗೆ ಕೆಟ್ಟ ಮಂದಿ. ಯಾವ ಮಂದಿ? ಯಾರಿಪ್ಪ? ಕಳ್ಳ ಕೌಟಿಗೆ ಕೆಟ್ಟ ಮಂದಿ, ತುಡುಗು ಮಂದಿ. ಆ ಮಾಯವ ಸೋಮರಾಯ ಮತ್ತು ತುಕ್ಕಪ್ಪರಾಯಗಿನ ಜೊತೆ ವೈಷಮ್ಯ ಬೆಳೀತವ್ರದು. ಹೌದವಾಗ ಏನು ವೈಷಮ್ಯ ಬೆಳೀತು ಅಂತ ಕೇಳಿದ್ರ ಏನ್ರಿಪ್ಪ? ಈ ಕಿಲ್ಲಾರಗಳನ್ನು ನಮ್ಮ ಸ್ವಾಧೀನ ಮಾಡ್ಕೋಬೇಕಂತ ಕೆಟ್ಟ ಮಂದಿ, ತುಡುಗು ಮಂದಿ ಆ ಬಾರಾಮತಿ ಗೌಡರಿಗೆ ಅವರಿಗೆ ವೈಷಮ್ಯ ಬೆಳೀತು. ಅವಾಗ ಏನಾಯ್ತ್ರಿಪ್ಪ? ನಮ್ ಹಿರಿಕಲಾದ್ರು ಕೇಳ್ತಾರ ಅವರು ಏನತ್ತ? ಬಾರಾಮತಿ ಗೌಡರಿಗೆ ಮತ್ತು ಸೋಮರಾಯ ತುಕ್ಕಪ್ಪರಾಯನಿಗೆ ಇಂಥ ವೈಷಮ್ಯ ಬೆಳಿಬೇಕಾದ್ರೆ ಕಾರಣ ಏನದ? ಹಿರಿಕಲಾವಂತರು ಕೇಳ್ರ. ಅದೇ ಕಳ್ಳ ಕೌಟಿಗೆ ಭೂಮಿ ಒಳಗೆ ಇವರು 700 ಕಿಲ್ಲಾರಗಳನ್ನು ಜಾಕಿ ಜತನ ಮಾಡ್ಲಿಕ್ಕತ್ತಾರ. ಈಗ ನಾಗರ ಮುನ್ನೋಳಿಗೆ ನಾವು ಹಾಡ್ಲಿಕ್ಕೆ ಬಂದೀವಿ. ನಾಗರ ಮುನ್ನೋಳಿ ಅವ್ರು ನಮ್ಮ ಕರ್ಸ್ಯಾರು. ಇಲ್ಲೇ ನಾವು ಅಂದ್ರೆ ನಾಗರ ಮುನ್ನೋಳು ಒಳ್ಳೆಯವರು ಅಂದ್ರು ಕೂಡ ಅವ್ರ ಜೊತೆ ಜಗಳ ಯಾಕಾಯ್ತು ಅನ್ನತಕ್ಕಂತ ಮಾತ ಒಳ್ಳೆ ವಿಚಾರವನ್ನ ಇಲ್ಲಿ ಕೇಳ್ಯಾರ ಹಿರಿಕಲಾವಂತರು ಕೇಳ್ಯಾರ. ನಮಗ ತಿಳಿದ ಪ್ರಕಾರ ಹೇಳ್ತಾರ ಜ್ಞಾನಿಗಳು. ಏನ್ ಹೇಳ್ತಾರ ಜ್ಞಾನಿಗಳ ಮಾತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಅಂತೇಳಿ ಜ್ಞಾನಿಗಳು ಹೇಳ್ಕೊತ ಬಂದಾರ. ಅಂತ ಆ ಜ್ಞಾನಿಗಳ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವು ನೀವೆಲ್ಲರೂ ಕೂಡಿ ಬಾರಾಮತಿ ಗೌಡರಿಗೆ ಮತ್ತು ಕಳ್ಳ ಕೌಟಿಗೆ ಮಂದಿಗೆ ಏನ್ರಿಪ್ಪ ವೈಷಮ್ಯ ಬೆಳಿಬೇಕಾದ್ರೆ ಏನ ಕಾರಣ ಅಂತ ಕೇಳಿದ್ರ ಏನ್ರಿಪ್ಪ? ಅದು ಒಂದು ಊರಿಗೆ 10 ಹಾದಿಗಳು ಇರ್ತಾವ. ಅದಾವ. ನಮಗ ತಿಳಿದ ಪ್ರಕಾರ ಏನ್ರಿಪ್ಪ? ನಮಗ ಭಗವಂತ ಬೀರದೇವ್ರ ಮುತ್ಯ ಮಾಳಿಂಗರಾಯ ಬುದ್ಧಿ ಕೊಟ್ಟಂತ ಮಾತ. ಈ ವಿಷಯ ಹೆಂಗೈತಿ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ ಮಾತ? ಬಾರಾಮತಿ ಭೂಮಿ ಒಳಗ ಯಾವ ಮೇಲನಾಡದ ಗೌಳ್ಯಾರು ಏನ್ರಿಪ್ಪ? ಅಲ್ಲಿ ಮೇಲನಾಡದ ಗೌಳ್ಯಾರಿಗೆ ಬರಗಾಲ ಬಿತ್ತು. ಅವರು ಬಾರಾಮತಿಗೆ ಬಂದು ಈ ಸೋಮರಾಯ ಮತ್ತು ತುಕ್ಕಪ್ಪರಾಯ ಗೌಡರು ಭೂಮಿ ಒಳಗ ಏನಾಯ್ತು? ಅಲ್ಲಿ ಮೇವು ನೀರಿನ ಆರಂಭ ನೋಡಿ ನಮಗೆ ಇಂತಿಷ್ಟು ಭೂಮಿ ಕೊಡ್ರಿ, ನಾವು 700 ಕಿಲ್ಲಾರಗಳು ಎಮ್ಮಿಗಳನ್ನ ನಾವು ಮೇಯಿಸ್ತೀವಿ ಅಂತ ಹೇಳಿ ಅವರಿಗೆ ಸೋಮರಾಯ ಗೌಡ ಮತ್ತು ತುಕ್ಕಪ್ಪರಾಯ ಗೌಡ ಏನ್ ಮಾಡಿದ್ರಿಪ್ಪ? 12 ಲಂಬರ ಕಂಟಿ ಕುರುಣ ಭೂಮಿಯನ್ನ ಮೇಲನಾಡ ಗೌಡ್ಯರಿಗೆ ಕೊಟ್ರು. ಕೊಟ್ಟ ಕಾಲಕ್ಕೆ ಅವಾಗ ಏನಾಯ್ತು? ಅವರ 700 ಎಮ್ಮೆಗಳನ್ನ ಅದೇ ಮೇಲನಾಡ ಗೌಡ್ಯರು ಬಾರಾಮತಿ ಭೂಮಿ ಒಳಗೆ ಮೇಯಿಸ್ಲಿಕ್ಕತ್ರು. ಅವಾಗ ಏನಾಯ್ತ್ರಿಪ್ಪ? ಆ 700 ಎಮ್ಮೆಗಳನ್ನ ಮೇಯಿಸುವಂತ ಸಮಯದೊಳಗ ಏನಾಯ್ತು ಮಾತ? 700 ಎಮ್ಮೆಗಳೆಲ್ಲ ರಕ್ತ ತಿನ್ಲಿಕ್ಕತ್ತು. ಅವ್ರಿಗೆ ವಿಚಾರ ಮಾಡಿದ್ರು. ಏನು ವಿಚಾರ ಮಾಡಿದ್ರು? ನಮ್ಮ ಮನಿ ದೇವ್ರು ಈ ಶ್ರೀ ಮಲಕವಲ್ಲ, ಈ ಶ್ರೀ ಮಲಕವನ್ನ ಹಬ್ಬ ಹಾಕಬೇಕಂತ ತಿಳ್ಕೊಂಡು ಬಾರಾಮತಿ ಭೂಮಿ ಒಳಗೆ ಈ ಶ್ರೀ ಮಲಕವನ್ನ ಹಬ್ಬ ಹಾಕಿದ್ರು. ಹೌದು. ಅವಾಗ ಏನಾಯ್ತ್ರಿಪ್ಪ? ರಾತ್ರಿ ಎಲ್ಲ ಹಬ್ಬ ಮಾಡ್ಲಿಕ್ಕತ್ರು. 700 ಎಮ್ಮೆಗಳ ಒಳಗೆ ಇರ್ತಕ್ಕಂತ ಒಂದು 10-12 ಎಮ್ಮೆ ಏನ್ರಿಪ್ಪ? ಅವ್ರ ದೊಡ್ಡ ಜಿಗದು ಬಾರಾಮತಿ ಗೌಡ್ರ ಭೂಮಿಯಾಗ ಬಂದು ಸೋಮರಾಯ ಗೌಡ ಕೈವ ಅಂಟದ ಮೇಲೆ ಕೂತ್ ಹೇಳ್ತಾನವ. ಏನತ್ತಲ್ಲಿ ಇಟ್ಟು ಲಂಬ್ರ ಭೂಮಿ ಕೊಟ್ರು ಕೂಡ ನನ್ನ ಭೂಮಿಯಾಗ ಬಿಟ್ಟಾರತ್ತ ತಿಳ್ಕೊಂಡು ಆ ಎಮ್ಮೆಗಳನ್ನ ಹೊಡ್ಕೊಂಡು ಎಲ್ರಿಪ್ಪ ಮೇಲನಾಡ ಗೌಳ್ಯಾರು ಹಾಕಿರತಕ್ಕಂತ ಈ ಶ್ರೀ ಮಲಕವನ್ನ ಹಬ್ಬ ಹಾಕಿರತಕ್ಕಂತ ಅಲ್ಲಿ ಹೋದ. ಅವಾಗ ಹೋಗಿದ ಕಾಲಕ್ಕೆ ಶ್ರೀ ಮಲಕವನ್ನ ಹಬ್ಬ ಹಾಕಿದ್ರು. ಯಾರನ್ನ ಕೇಳಿ ನಮ್ಮ ಹೊಲದ ಭೂಮಿಯಾಗ ನೀವು ಎಮ್ಮೆಗಳನ್ನ ಬಿಟ್ಟಿರಿ ಅಂತ ಹೇಳಿ ಜಗಳಾಡಿ ಸೋಮರಾಯ ಗೌಡ ರಂಗಿನ ಮೂಲಿ ಮುರ್ಕೊಂಡು ಬಂದ. ಅದೇ ಶ್ರೀ ಮಲಕವ ಬಾರಾಮತಿ ಗೌಡ್ರ ಮನೆ ಹೊಕ್ಕಳು. ಅಲ್ಲಿ ಮುಂದೆ ಬಾರಾಮತಿ ಗೌಡ್ರ ಮನೆ ಹೊಕ್ಕಳು. ಮುಂದೆ ಬಾರಾಮತಿ ಗೌಡ್ರ ಶ್ರೀ ಮಲಕವು ಕಾಡ್ಲಿಕ್ಕತ್ತ. ಆ ಶ್ರೀ ಮಲಕವು ಕಾಡುವಂತ ಸಂದರ್ಭದೊಳಗ
ಏನಾಯ್ತ್ರಿಪ್ಪ ಆ ಕೊರವಂಜಿನ ದೇವ್ರ ಕೇಳಿ ಹೇಳ್ತಾರ ಅವರು ಈ ಶ್ರೀ ಮಲಕವನ ಕಾಟ ನಿಮ್ಗೆ ಶುರು ಆಗ್ಯದ ಇನ್ನು ಕಾಟ ಶುರು ಆಗ್ಯದ ನಿಮಗ ಈ ಶ್ರೀ ಮಲಕವನ ಹಬ್ಬ ಹಾಕಬೇಕಂತೇಳಿ ಹೇಳಿದಾಗ ಅವಾಗ ಸಾಮರಾಯಗೌಡ ಮತ್ತು ತುಕ್ಕಪ್ಪರಾಯಗೌಡ ಈ ಶ್ರೀ ಮಲಕವನ ಹಬ್ಬ ಹಾಕ್ಲಿಕ್ಕತ್ತ ಈ ಶ್ರೀ ಮಲಕವನ ಹಬ್ಬ ಹಾಕಬೇಕಾಗಿತ್ತು ಅಂದ್ರೆ ಜಡಿ ಕೂಸಬೇಕಿತ್ತು ಹೌದಾ ಅಲ್ಲಿ ಏನಾಯ್ತ್ರಿ ಏನ್ಬೇಕಾಗಿತ್ತು ಏನು ಜಡಿ ಕೂಸಿನ ಬಲಿ ಕೊಡಬೇಕಾಗಿತ್ತು ಅವಾಗ ತಮ್ಮಟಿಗಾರ ಕೂಸಿನ ಆ ತಮ್ಮಟಿಗಾರ ಹೆಣ್ಮಗಳು ಹಾದಿ ಮೇಲೆ ಹುಡುಗನ ಬಿಟ್ಟು ನೀರಿಗೆ ಹೋಗಿದ್ಳು ಅವಾಗ ಆ ಬಾವಿಗೆ ಹೋಗಿ ನೀರು ತಗೊಂಡು ಹೋದ್ರ ಸ್ವಾಮರಾಯಗೌಡ ಕೂಸಿಗೆ ತಗೊಂಡು ಹೋಗಿ ಆ ತಮ್ಮಟಿಗಾರ ಹುಡುಗಿನ ಬಲಿ ಕೊಟ್ಟ ಹೌದಾ ಜಡಿ ಕೂಸಿನ ಬಲಿ ಕೊಟ್ಟ ಅವಾಗ ನೀರು ತಗೊಂಡು ಬಂದು ತಮ್ಮಟಿಗಾರ ಹೆಣ್ಣು ಮಗಳು ದುಃಖ ರೋದನ ಮಾಡ್ಲಿಕ್ಕತ್ತಾಳ ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು ಎದಾಗ ಬಾಳ್ ಹೊಡೆದು ಬೆನ್ನಾಗ ಪಾರಾದಂಗಾಯ್ತು ನನ್ನ ಜಡಿ ಕೂಸು ಅಂಗಳದಾಗ ಆಡ್ಲಿಕ್ಕತ್ತಿತ್ತು ಅಂಗಳ ಆಡುವಂತ ಕೂಸಿನ ಯಾರು ಒಯ್ದಾರ ಅಂತೇಳಿ ಓಣ್ಯಾಗೆಲ್ಲ ತಿರುಗಾಡೆಲ್ಲ ಕತ್ತಳು ಆತ್ಮೀಯ ಬಂದ ಓಣ್ಯಾಗೆಲ್ಲ ತಿರುಗಾಡೆಲ್ಲ ಕತ್ತಳು ಅದೇ ಬಾರಾಮತಿ ಭೂಮಿ ಒಳಗೆ ನೇರಿ ಕಳ್ಯವ ಎಲ್ಲಿಪ್ಪ ಕಳ್ಳ ಕೌಡಿಗೆ ಭೂಮಿಗೆ ಅದಾರು ಊರಾಗ ಅದಾರು ನೋಡಿ ಕೆಟ್ಟ ಮಂದಿ ತುಡುಗು ಮಂದಿ ಅವರು ಬಾರಾಮತಿ ಊರವ್ರೇ ಇದ್ರು ಹೌದ ಅವಾಗ ಆ ಹೆಣ್ಮಗಳು ಅವಳು ಕರೆದು ನೋಡ್ಲಾರ್ದನೆ ನಿಮ್ಮ ಕೂಸಿನ ಇಂಥವ್ ಸಾಮ್ರಾಯಿಗೌಡ ಒಯ್ದಾನ್ರಿ ಮನ್ಯಾಗ ಬಲಿ ಕೊಟ್ಟಾನಂತ ಹೇಳಿದ್ರು ಅವರು ಹೌದ ಅವಾಗ ಏನಾತ್ರಿ ಈ ಕೆಟ್ಟ ಮಂದಿ ತುಡುಗು ಮಂದಿ ಹೇಳ್ಯಾರಂತ ತಿಳ್ಕೊಂಡು ಬಾರಾಮತಿ ಗೌಡ ಅಧಿಕಾರಿ ಇತ್ತು ಬಾರಾಮತಿಗೆ ಮತ್ತು ತೇರಾಮತಿಗೆ ಅಂತ ಕೆಟ್ಟ ಮಂದಿನ ಹೊಡಿಲಿಕ್ಕತ್ರ ಅವರು ಅವಾಗ ಹೊಡೆದು ಊರು ಬಿಡಿಸುವಂತ ಸಂದರ್ಭದೊಳಗೆ ಮಕ್ಕಳು ಹಿಂಗಾದ್ರೂ ಮಾಡಿದಲ್ಲಿ ಇವ್ರಿಗೆ ಮೋಸ ಮಾಡಿ ನಾವು ಹೊಡಿಬೇಕಂತ ತಿಳ್ಕೊಂಡು ಬಾರಾಮತಿ ಬಿಟ್ಟು ಕೆಟ್ಟ ಮಂದಿ ತುಡುಗು ಮಂದಿ ಎಲ್ಲಿಗೆ ಬಂದ್ರೆ ಕಳ್ಳ ಕೌಟಿಗೆ ಭೂಮಿಗೆ ಬಂದ್ರು ಅವಾಗ ಆ ಕಳ್ಳ ಕೌಟಿಗೆ ಊರಿಗೆ ಬಂದ ಕಾಲಕ್ಕ ಏನಾಯ್ತು ಅವಾಗ ಅವ್ರಿಗೆ ವೈಷಮ್ಯ ಬೆಳೀತು ಬಾರಾಮತಿಗೆ ಬರಗಾಲ ಬಿತ್ತರು ಇವ್ರು 700 ಕಿಲ್ಲಾರಗಳನ್ನ ಮೆಸಗೊತ್ತು ಯಾವ ಉಮ್ರಾಜ್ ಗ್ರಾಮಕ್ಕೆ ಬಂದಾಗ ಅವಾಗ ಏನಾಯ್ತ್ರಿಪ್ಪ ನಮಗ ಬರೇ ತಮ್ಮಡಿಗೆ ಹೆಣ್ಮಗಳಿಗೆ ಹೇಳಿದ ಕಾಲಕ್ಕೆ ನಮ್ಮನ್ನ ಹೊಡೆದು ಊರು ಬಿಡಿಸ್ಯಾರಂದ್ರ ಇಲ್ಲ ಈ ಮಕ್ಕಳಿಗೆ ನಾವು ಹೊಡಿದನ ಬಿಡಬಾರದು ಅಂತ ತಿಳ್ಕೊಂಡು ಅವರಿಗೆ ವೈಷಮ್ಯ ಬೆಳೆದ ಇದನ್ನ ಬಿಟ್ಟು ನಮಗೆ ವಿಷಯ ಗೊತ್ತಿಲ್ಲ ಇದು ವಿಷಯ ನಮಗ್ ಗೊತ್ತದ ಇಷ್ಟ ಇದು ನೀವು ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ ಹೆಂಗೈತಿ ಕಾಕ ಮುಂದಿನ ಸಂದಿಗೆ ಕಾಯ್ಕೋಯ ಕಾಕ ಇನ್ನ ಗಾರುಡಗಿತ್ತ ದೇವ್ರ ಅಂತೇಳಿ ಬೀರ ದೇವ್ರಿಗೆ ಯಾಕಂದ್ರು ಅಂತ ಕೇಳಿದ್ರು ಅವರು ಗಾರುಡಗಿತ್ತ ಬೀರ ದೇವರಿಗೆ ಯಾಕಂದ್ರು ಅಂತ ಕೇಳಿದ್ರ ಯಾಕಂದ್ರಿಪ್ಪ ಬೀರ ದೇವರ ಮಾಲಿಂಗರಾಗಿ ಕಾಡಬಾರದ ಬೇಡದ ಪೂಜಕ್ಕೆ ಪಾಂಡವರು ಕೊಟ್ಟು ಹೂ ನಾಗರ ಬಂವಿ ಶೀತಳ ಬೇಡದ ಊಟಕ್ಕೆ ಹುಲಿ ಹಾಲು ಬೇಡದ ಆ ಪಾಂಡವರು ಕೊಟ್ಟು ಹೂ ನಾಗರ ಬಾವಿ ಶೀತಳ ತಂದು ಗುರು ಬೀರದವ್ರ ಶಿವ ಮಾಲಿಂಗರಾಯ ಮಾಡ್ದ ಒಂದು ಊಟಕ್ಕೆ ಹುಲಿ ಹಾಲು ಬೇಡ ಅಂತ ತಿಳ್ಕೊಂಡು ಏನ್ರಿಪ್ಪ ಮಾಲಿಂಗರಾಯ ಹುಲಿ ಹಾಲು ತರಬೇಕಂತ ಹೊಂಟ ಮಾಲಿಂಗರಾಯಿಗೆ ಕಾಡ್ಬೇಕಂತೇಳಿ ಬೀರಪ್ಪ ಹುಲಿ ಹಾಲು ಮಾಲಿಂಗರಾಯನ ಮುಂದೆ ಹಾವಾಗಿ ಬೀಳ್ಲಿಕ್ಕತ್ತ ಚೋಳಾಗಿ ಬೀಳ್ಲಿಕ್ಕತ್ತ ಅವಾಗ ಏನಾಯ್ತು ಅವಾಗ ಹೇಳ್ತಾನ ಮಾಲಪ್ಪ ನೀ ಯಾರು ಬ್ಯಾರೆ ಅಲ್ಲ ನನ್ನ ಬೀರ ದೇವರಿಗೆ ನನ್ನ ಗುರು ಅಂತೇಳಿ ನಾಗಿ ಬೆತ್ತ ಮಾಡಿ ಕೈಯಾಗ ಹಿಡಿದ ಚೋಳಿ ಬಿದ್ದಿದ್ದ ನನ್ನ ಗುರು ಬೀರಪ್ಪ ಅಂತೇಳಿ ಉಂಗುರ ಮಾಡಿ ಕೈಯಾಗ ಹಾಕೊಂಡ ಹೌದಾ ಅಂತ ಗಾರುಡಿಗಿತ್ತ ದೇವರು ಭಗವಂತ ಅಂತೇಳಿ ಮಾಳಿಗ್ರಾಯನ ಬೀರಪ್ಪಗಂತಾನ ಅಲ್ಲಿದಿಂದ ಗಾರುಡಿಗಿತ್ತ ದೇವ್ರ ಅಂತೇಳಿ ಹಿಂಗ ಹಿಂಗ ಕರ್ದಾರ ಕಕ್ಕ ಇನ್ನೊಂದು ವಿಷಯ ಹೆಂಗದ ಅಂತ ಕೇಳಿದ್ರ ಹೆಂಗದೈತ್ರಿಪ್ಪ ವಿಠ್ಠಲ ಬೀರ ದೇವ್ರ ಭೇಟಿ ಎಲ್ಲಿ ಆಯ್ತು ಅಂತ ಕೇಳಿದ್ರ ಅಗ್ರಾಣಿ ದಂಡಿ ಮೇಲೆ ಆಯ್ತು ಹೌದಿಲ್ಲ ಈಗಿನ ಮುರುಗುಂಡಿ ಅಗ್ರಾಣಿ ದಂಡಿ ಮೇಲೆ ಆಯ್ತು ಅವಾಗ ಬೀರ ದೇವರ ನಾಗರಾವ್ ಆದ ವಿಠ್ಠಲ ದೇವರ ನಾವ ಪುಂಗಿಯನ್ನು ಊಡ್ಲಿಕ್ಕತ್ತ ಅವಾಗ ಏನಾಯ್ತು ಪುಂಗಿಯನ್ನು ಓದುವಂತ ಸಂದರ್ಭದೊಳಗ ಬೀರ ದೇವರ ನಾಗರಾವ್ ಬಂದು ಆ ವಿಠ್ಠಲ ದೇವರಿಗೆ ಭೇಟಿ ಕೊಟ್ಟಾನಂತೇಳಿ ಅವಾಗೂ ಅವನಿಗೆ ಅದನ್ನ ಅಂದಾರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯ ಉತ್ತರ ಹೆಂಗ ಗೊತ್ತದ ಇದು ಅಲ್ಲ ಅಂದ್ರೆ ದೈವಕ್ಕೆ ಹೌದು ಅನ್ನುವಂಗ ನಮ್ಮ ಲಮಾಟಿ ತುಕಾರಾಮ ಕಾಕ ಹೇಳದಂದ್ರ ಅದಕ್ಕೆ ನಮ್ದು ಏನೋ ತಕರಾರಲ್ಲಿ ಯಾಕೆ ಮಾತು ಹೇಳೋದೈತಿ ಅಂತ ಕೇಳಿದ್ರ ಬಹಳಷ್ಟು ಹಿರಿ ಕಲಾವಿದರಿದ್ರಿ ಬಹಳಷ್ಟು ವಿಷಯ ನಮಗ ಗೊತ್ತಿರ್ಲಾರ್ದಂತ ವಿಷಯ ನಿಮಗೂ ಗೊತ್ತಿರ್ತಾವ ಅನ್ನತಕ್ಕಂಥ ಮಾತನ್ನ ಹೇಳಿ ಈ ಹಿರಿಯರಿಗೆ ಹೌದು ಅನ್ನುವಂಗ ಉತ್ತರ ಹೇಳ್ತಾರ ಅನ್ನತಕ್ಕಂಥ ಮಾತನ್ನು ಹೇಳಿ ಬಾಳ ವಿಶ್ವಾಸ ಅದ ಇನ್ನು ಅವರು ಒಂದು ಎರಡು ಕೇಳಿದ್ರೆ ನಾವು ಒಂದೆರಡು ಕೇಳಬೇಕಾಗ್ಯದವ್ರಿ ಕೇಳೇ ಬಿಡುದು ಕಾಕಂಡ್ ಬಿಡುದಿಲ್ಲ ಇವತ್ತ ಏನು ಕೇಳೋದು ಅಂತ ಕೇಳಿದ್ರ ಏನ್ ಕೇಳಬೇಕತ್ರಿ ಬಾರಾಮತಿ ಗೌಡರು ತಮ್ಮಟಿಗಾರ ಜಡಿ ಕೂಸಿನ ಈ ಶ್ರೀ ಮಲಕ ಮನಿ ಹೊಕ್ಕ ಕಾಲಕ್ಕ ಆ ತಮ್ಮಟಿಗಾರ ಕೂಸಿನ ಬಲಿ ಕೊಟ್ರು ಹೌದಿಲ್ಲ ಹೌದ್ರಿಪ್ಪ ಒಂದು ದಿವಸ ಅಮೋಘಸಿದ್ದ ಮುತ್ಯ ಏನು ಯಾವ ಕೈಲಾಸದೊಳಗೆ ಹುಟ್ಟು ಬಂದಿ ಮಾನವರ ಉದ್ಧಾರಕ್ಕಾಗಿ ಮರ್ತ ಲೋಕಕ್ಕೆ ಬರುವಾಗ ಏನೇನ್ರಿಪ್ಪ ಅಲ್ಲಿ ಎಲ್ಲಾ ಸರ್ವ ಸಾಹಿತ್ಯಗಳನ್ನ
ತಗೊಂಡು ಬಂದ ಬಾಳ ಹೇಳ್ಕೊತ ಹೊಂಟಿದ್ರೆ ಟೈಮ್ ಬಾಳ ಆಕದ. ಬೇಡ ಬೇಡ. ಸರ್ವ ಸಾಹಿತ್ಯವನ್ನು ತಗೊಂಡು ಬಂದ ಹೌದ್. ನಡಹಟ್ಟಿ ನಾಗರಾಯಗೌಡನ ಮಗಳು ಪದ್ಮಾವತಿನ ಲಗ್ನ ಆಗ್ಬೇಕಂತೇಳಿ ಹೊಂಟ. ಹೌದ್ ಅವಾಗ ಹೆಂಗ್ ಹೊಂಟ ಅಮ್ಮೋಗ ಸಿದ್ಧ ಮುತ್ಯ ಅಂದ್ರ ಹೆಂಗ್ ಹೊಂಟ್ರಿಪ್ಪ? 80 ರಿಂದ 90 ವರ್ಷ ವಯಸ್ಸಾಗಿತ್ತು, ಬಾಯಾಗ ಜೋಲು ಬರ್ತಿತ್ತು, ಕಣ್ಣಾಗ ಪೆಚ್ಚಿತ್ತು, ಮುಗನಾಗ ಸುಂಬಳ ಸೋರ್ತಿತ್ತು. ಹೌದಾ? ಇಂಥ ಮುಪ್ಪಾನ ಮುದಕ್ಕಾಗಿ ನಡಹಟ್ಟಿ ನಾಗರಾಯಗೌಡ ಎಂಡ್ ಕೇಳಿದಾರು ಅಮ್ಮೋಗ ಸಿದ್ಧ ಮುತ್ಯ. ಹೌದು, ಕೇಳಕ್ ಹೋದಾಗ ಅವಾಗ ನಡಹಟ್ಟಿ ನಾಗರಾಯಗೌಡಂದ ಏನತ್ರಿಪ್ಪ? ಎಣ್ಣೆನ ನಿನ್ನ ಮಗನಿಗೋ ಅಥವಾ ಮೊಮ್ಮಗನಿಗೋ ಅಂದವ. ಅವಾಗ ಅಂದ ಕಾಲಕ್ಕೆ ಅಮೋಘ ಸಿದ್ಧಮ ಏನ್ ಹೇಳ್ತಾರಿಪ್ಪ? ಅಮ್ಮೋಗ ಸಿದ್ಧ ಮುತ್ಯ ಅಂದ, ಏನತ್ತ? ನನಗ ಮಗನೂ ಇಲ್ಲ ಮೊಮ್ಮಗನೂ ಇಲ್ಲ, ನಿನ್ನ ಮಗಳ ಕಾಸು ನನಗೆ ಬೇಕಂದ. ಅಂದ ಕಾಲಕ್ಕೆ ಅಲ್ಲಿ ನಿನ್ನಂತ ಮುದುಕಗ ನನ್ನ ಮಗಳಿಗೆ ನಾ ಕೊಡುದಿಲ್ಲ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಹಣದ ತಾಯಿ ತಂದೆ ಆಸೆ ಇರ್ತದ. ಏನಿರ್ತದ್ರಿಪ್ಪ? ಹೆಣ್ಣು ಮಗಳಿಗೆ ದಂಟಿದ್ದ ದವಣಿ ಹೋಗಿಸ್ಬೇಕಂತೇಳಿ, ಇರ್ತದ ಆಸೆ. ಅಂದ್ರೆ ಒಳ್ಳೆ ಮನೆಗೆ ಕೊಡಬೇಕಂತೇಳಿ ತಾಯಿ ತಂದಿಗೆ ಆಸೆ ಇರ್ತದ. ಇರ್ತದ ಇರ್ತದ. ನಿನ್ನಂತ ಮುದುಕಗ ನಾ ಮಗಳಿಗೆ ಕೊಡುದಿಲ್ಲ ಅಂತೇಳಿ ಧಿಕ್ಕಾರ ಮಾಡಿ ಕಳಿಸದ. ಅವಾಗ ಮುಂದ ಅಮೋಘ ಸಿದ್ಧ ಮುತ್ಯ ಗುಡ್ಡಕ್ಕೆ ಬಂದು ನಡಹಟ್ಟಿ ನಾಗರಾಯಗೌಡಗೆ ಕಾಡ್ಲಿಕ್ಕೆ ಶುರು ಮಾಡ್ದ. ಅನದಾಗ ಹುಳ ನೀರಾಗ ಹುಳ ಕಾಡ್ಲಿಕ್ಕೆ ಶುರು ಮಾಡ್ದ. ನಡಹಟ್ಟಿ ನಾಗರಾಯಗೌಡ ಬಿಬಿ ಫಾತಿಮಾನ ದೇವ್ರಿಗೆ ಕೇಳಲಿಕ್ಕೆ ಹೋದ. ಹೌದು, ಅವಾಗ ಏನಾಯ್ತು? ಬಿಬಿ ಫಾತಿಮಾ ದೇವ್ರ ಹೇಳುವಂತ ಸಂದರ್ಭದೊಳಗೆ ಹೇಳ್ತಾಳ, ಏನತ್ರಿಪ್ಪ? ಅಮೋಘ ಸಿದ್ಧ ಮುತ್ತ ಕಾಡ್ಲಿಕ್ಕತ್ತಾರ. ಈ ಕಾಡಾಟ ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಬಡವಿ ನೀಲಂನ ಮಗಳಿಗೆ ಜಡಿ ಕೂಸಿನ ಬಲಿ ಕೊಡ್ಬೇಕಂದಳಿಕಿ. ಹೌದು, ಅವಾಗ ಬಿಬಿ ಫಾತಿಮಾ. ಹೌದು. ಅವಾಗ ನಡಹಟ್ಟಿ ನಾಗರಾಯಗೌಡ ಬಂದು ಏನ್ರಿ? ಬಡವಿ ನೀಲಂನ ಮಗಳಿಗೆ ಮನ್ಯಾಗ ಜಗಲಿ ಮುಂದೆ ಆಹುತಿ ಕೊಟ್ಟ. ಹೌದೌದ. ಕೇಳೋದ ಕಾಕಾಗ ಏನ್ ಕೇಳ್ಬೇಕತ್ರಿ ಕಾಕಾಗ? ನಮ್ಮಲ್ಲಿ ಸಾಮರಾಯಗೌಡ ರಂಗಿನ ಮೂಲಿ ತಗೊಂಡು ಬಂದ ಇಸ್ರಿ ಮಲ್ಕವ್ ಮನಿ ಹೊಕ್ಕಾಳ, ಅಲ್ಲಿ ಜಡಿ ಕುಶಿನ ಬಲಿ ಕೊಟ್ಟಾರ. ಹೌದಾ? ನಡಹಟ್ಟಿ ನಾಗರಾಯಗೌಡ ಮನ್ಯಾಗ ಗದ್ದಿಗೆ ಯಾವ ಜಗಲಿ ಮುಂದ ಬಡವಿ ನೀಲಮ್ಮನ ಮಗನಿಗೆ ಜಡಿ ಕೂಸಿಗೆ ಬಲಿ ಕೊಡಬೇಕಾಗಿತ್ತು ಅಂದ್ರೆ ಅಂತ ದೇವ್ರ ನಡಹಟ್ಟಿ ನಾಗರಾಯನಗೌಡ ಮನ್ಯಾಗ ಯಾವ್ದಿತ್ತು? ಕಾಕ ತಲೆ ಕೈ ಹೆಚ್ಚೋದ್ ಕೂತ್ರೆ ಕೆಲ್ಸ ಆಗೋಲ್ಲ ಕಾಕ. ವಿಷಯ ಒಂದು. ಇನ್ನು ಇನ್ನೊಂದು ಕೇಳೋದ ಏನಿಪ್ಪ? ಇನ್ನೊಂದು ಅರಕೇರಿ ಅರಮನೆ ಬೆವರಿಗೆ ಗುರುಮನೆ. ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಕಡಿಮಠ. ಹಿಂಗ ಅಮೋಘ ಸಿದ್ಧ ಮುತ್ಯನ ಸಂಪ್ರದಾಯದೊಳಗೆ ಹೇಳ್ತಾರ. ಎಲ್ಲಾರು ಹೇಳ್ತಾರ. ಕಾಕಾಗ ಕೇಳೋದ ಏನ್ ಕೇಳ್ಬೇಕತ್ರಿ? ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಕಡಿಮಠ. ಇಲ್ಲಿ ಕೇಳೋದ ಕಲ್ಲೂರ್ಕ ಕಡಿಮಠ ಅಂತೇಳಿ ಯಾಕಂದ್ರು, ಯಾಕೆ ಮಾತು ಕೇಳುವ ಜೊತೆ ಕೇಳ? ಯಾಕ್ರಿಪ್ಪ? ಕಲ್ಲೂರು ಬಟ್ಟಲು ಒಡೆಯ 101 ಮಂದಿ ಮಕ್ಕಳೊಳಗಿದ್ದವ. ಇದನ್ನ ತಿಳ್ಕೋಬೇಕು. ತಿಳ್ಕೊಕ. 101 ಮಂದಿ ಮಕ್ಕಳೊಳಗಿದ್ದವ. ಅಮೋಘ ಸಿದ್ಧ ಮುತ್ತಾಗ 4 ಮಂದಿ ಸತ್ಯಧರ್ಮರು, 4 ಮಂದಿಗೆ 21 ಮಂದಿ, 21 ಮಂದಿಗೆ 101 ಮಂದಿ, ಮುಂದೆ 1700 ಮಂದಿ. ಹಿಂಗ ಅಮೋಘ ಸಿದ್ಧನ ಸಂಪ್ರದಾಯ ಐತಿ. ಕರೆ ನಡ ಯಾವ ಕಲ್ಲೂರು ಬಟ್ಲು ಒಡೆಯಾರೆ 101 ಮಂದಿ ಮಕ್ಕಳೊಳಗದಾನ. ಅದಾನ ಇವ್ ಕಲ್ಲೂರು ಬಟ್ಲು ಒಡೆಯಾಗ ಕಲ್ಲೂರ್ಗೆ ಕಡಿಮಠ ಅಂತೇಳಿ ಕರೆದಾರ. ಕರ್ದಾರಿಪ್ಪ. ಕಲ್ಲೂರು ಕಡಿಮಠ ಅಂದ್ರೆ ಮುಂದೆ ಮಠ ಆಗ್ಯಾವ ಅಥವಾ ಇಲ್ಲ? ಬೇಕಲ್ಲ ಕಾಕ? ಆಗ್ಯಾವ ಅಂದ್ರಿ ಅಂದ್ರ ಇದಕ್ಕೆ ಯಾಕೆ ಕಡಿಮಠ ಅಂದ್ರಿ? ಆಗಿಲ್ಲ ಅಂದ್ರ ಮುಂದೆ ಎಲ್ಲವೇ ಕಕ್ಕ ಆ ಕಡೆ ತಳಗಡಿ ಭೂಮಿ ನಾಡಿನೊಳಗ ನಮ್ಮ ಅಮೋಘ ಸಿದ್ಧ ಮುತ್ತನ ಮಠಗಳೆಲ್ಲ ಲಾಸ್ಟ್ ಅದೇ ಕಲ್ಲೂರು ಐತಿ. ಹಿಂಗ ಹೇಳೋದಿಲ್ಲ ಮತ್ತ ಕಾಕ ಯಾ ಮೇಲೆ ಮುಂದೆ ಹೇಳೋಣ. ಪಟಾಸಂಗ್ ಉತ್ತರ ಹೇಳ್ತಾರೆ ಅನ್ನತಕ್ಕಂಥ ಆತ್ಮವಿಶ್ವಾಸ ಐತಿ ಕಾಕ. ಅವ್ರ ಮೇಲೆ ನಂದು ಐತಿ ಅನ್ನತಕ್ಕಂಥ ಮಾತನ್ನ ಹೇಳಿ ಬಹಳ ಮಾತಾಡಲಾರದೆ 4 ನುಡಿ ಚಾಲ ಆಡಿ ಸರಜೋಡಿ ಕಲಾವಿದರಿಗೆ ಪಳೆ ಹೋಗ್ತದ. ಸಭಾ ಶಾಂತಿ ರೀತಿಯಿಂದ ಆಲಿಸ್ಬೇಕಂತ ಒಂದಿಷ್ಟು ಕೇಳಿ ಪ್ರಾರಂಭ.